Living life, every day, late at night, not okay. All I want, and I pray, all I need are some better days. Fuck me, I'm looking in the mirror, so foggy, but I've never seen clearer. I don't really think anyone can save me, and honestly I'm not really sure I want saving. I like to be my own worst enemy. There's no risk if you don't try at anything, so I'ma just keep buying everything. See you in the next life, have to be a better me. I don't think that my ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಿಮ್ಗೆ ಯೂಸ್ಫುಲ್ ಆಗುವಂಥ ಒಂದು ಕಿಚನ್ ಆರ್ಗನೈಸರ್ ತೋರಿಸೋಣ ಅಂತ. ಇದನ್ನು ನೀವು ಕೌಂಟರ್ ಟಾಪ್ ಮೇಲಾದರೂ ಇಡ್ಬೋದು, ನಿಮಗೆ ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಬೋದು. ಇದು ನೀವು ನೋಡ್ತಾ ಇರೋಗೆ ನಾನು ಸಿಲ್ವರ್ ಫಾಯಿಲ್ದು ಬರುತ್ತಲ್ಲ ಜ್ಯೂಸು, ಟ್ರಾಫಿಕಲ್ ಜ್ಯೂಸು, ಬೇರೆ ಬೇರೆ ಬ್ರ್ಯಾಂಡ್ದು ಜ್ಯೂಸಸ್ ಬಾಟಲ್ ಬರುತ್ತಲ್ಲ, ಆ ಥರದ್ದು ಜ್ಯೂಸಸ್ ಟಿಂದು ತೊಗೊಂಡು ನನಗೆ ಯಾವ ಲೆಂತಿಗೆ ಬೇಕೋ ಆ ಲೆಂತಿಗೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಕಟ್ ಮಾಡ್ಕೊಳ್ಳಿ, ಅಳತೆ ನೋಡಿಕೊಂಡು. ಆಮೇಲೆ ಫೆವಿಕಾಲ್ ಸಹಾಯದಿಂದ ಅದನ್ನು ಎರಡನ್ನೂ ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ದಟ್ ನನಗೆ ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ತಾ ಇರೋದ್ರಿಂದ 2 ಕ್ಯಾಬಿನೆಟ್ ಬೇಕಾಗಿದ್ದರಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಪ್ಲೈನ್ ಯಾವುದಾದ್ರೂ ಈ ಥರ ಪೇಪರ್ ಸ್ಟಿಕ್ ಮಾಡ್ಕೊಳ್ಳಿ, ಫೆವಿಕಾಲ್ ಯೂಸ್ ಮಾಡಿಕೊಂಡು. ಯಾವುದಾದ್ರೂ ಮಾಮೂಲಿ ವೇಸ್ಟ್ ಪೇಪರ್ ಆದರೂ ಇಟ್ಸ್ ಓಕೆ. ಅದನ್ನು ತೊಗೊಂಡು ಈ ಥರ ನೀಟಾಗಿ ಅದು ಫುಲ್ಲು ಓವರಾಲು ರ್ಯಾಪ್ ಮಾಡ್ಕೊಳ್ಳಿ 2 ಸೈಡು. ಆಮೇಲೆ ಕೆಳಗಡೆ ಬೇಸು ಅಷ್ಟೇ ನೀಟಾಗಿ ಗ್ಲೂ ಹಾಕ್ಕೊಂಡು ನೀಟಾಗಿ ಬೇಸು ಸ್ಟ್ಯಾಂಡ್ ಆಗೋ ಥರ ನೀಟಾಗಿ ಈವನ್ ಮಾಡಿಕೊಂಡು ಎಲ್ಲ ಕಡೆ ಫೋಲ್ಡ್ ಮಾಡ್ಕೊಂಡು ಈ ಥರ ರ್ಯಾಪ್ ಮಾಡಿಕೊಂಡು ನೋಡಿ, ನಾನು 2 ಸೈಡು ರ್ಯಾಪ್ ಮಾಡ್ಕೊಂಡು ರೆಡಿ ಆಗಿದೆ. ಐಸ್ ಕ್ರೀಮ್ ಸ್ಟಿಕ್ ಬರುತ್ತಲ್ಲ ಸ್ಟೇಷನರಿ ಶಾಪಲ್ಲೆಲ್ಲ 10 ರೂಪಾಯಿಗೆ 20 ಆ ಥರ ಎಲ್ಲ ಸಿಗುತ್ತೆ. ಒಂದೊಂದು ಕಡೆ ಒಂದೊಂದು ಪ್ರೈಸು, ಬಟ್ ಮ್ಯಾಕ್ಸಿಮಮ್ 20 ಸಿಗುತ್ತೆ 10 ರುಪೀಸ್ಗೆ. ಅದನ್ನು ತೊಗೊಂಡು ಬಂದು ಈ ಥರ ಫೆವಿಕಾಲ್ ಹಾಕ್ಕೊಂಡು ಅದ್ರ ಮೇಲೆ ಸ್ಟಿಕ್ ಮಾಡ್ಕೊಳ್ತಾ ಹೋಗಿ. ಅದು ಖಾಲಿ ಫೆವಿಕಾಲಲ್ಲೇ ಸ್ಟಿಕ್ ಆಗುತ್ತೆ. ಆರಲ್ಸ್ ನಿಮ್ಮ ಹತ್ರ ಫೆವಿ ಬಾಂಡ್ ಇದ್ದರೆ ಇನ್ನೂ ಸ್ವಲ್ಪ ಬೇಗ ಫಾಸ್ಟಾಗಿ ಸ್ಟಿಕ್ ಆಗುತ್ತೆ. ಆದರೆ ಪೇಪರು ಐಸ್ ಕ್ರೀಮ್ ಸ್ಟಿಕ್ಕು ಬೇಗ ಫೆವಿಕಾಲಲ್ಲೇ ಸ್ಟಿಕ್ ಆಗುತ್ತೆ. ಈ ಥರ ಫುಲ್ಲು ಸ್ಟಿಕ್ ಮಾಡ್ಕೊಳ್ತಾ ಹೋಗಿ. ಈ ನನ್ನ ವಿಡಿಯೋ ಈ ಥರ ಮಲ್ಟಿಪರ್ಪಸಾಗಿ ಯೂಸ್ ಮಾಡೋ ಯಾವುದಾದ್ರು DIY ಆರ್ಗನೈಸರು, ಆಮೇಲೆ ನಾನು ಮಾಡ್ತಿರೋ DIYಸು ನಿಮ್ಗೆ ಯೂಸ್ಫುಲ್ ಆಗ್ತಾಯಿದೆ, ನಿಮ್ಮನೇಲೂ ಇದನ್ನೆಲ್ಲ ಟ್ರೈ ಮಾಡಿ ನಿಮ್ಮನೆ ಅಂದನೂ ಹೆಚ್ಚಾಗಿದೆ ಅಂದರೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು 2 ಸೈಡು ಆ ಥರ ಸ್ಟಿಕ್ ಮಾಡಿಕೊಂಡು ಸೈಡಲ್ಲಿ ಇರ್ತಲ್ಲ ಆ ಪ್ಯಾನಲ್ ಮೇಲೆ ಅಳತೆ ತೊಗೊಂಡು ನೀಟಾಗಿ ಒಂದು ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ 2 ಪೀಸ್ ಮಾಡಿಕೊಂಡು ಅದನ್ನು ಈ ಥರ ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ದಟ್ ಅದು ಮೇಲೆ ಕೆಳಗಡೆ ಬ್ಯಾಲೆನ್ಸಿಂಗು ಹೋಲ್ಡ್ ಆಗೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನನಗೆ ಜಾಸ್ತಿ ಡಾರ್ಕ್ ಕಲರ್ ಬೇಡ ಆಗಿದ್ದರಿಂದ ಮಾಮೂಲಿ ವಾಟರ್ ಕಲರ್ ತೊಗೊಂಡು ಅದನ್ನು ಸ್ವಲ್ಪ ವಾಟರ್ ಡೈಲ್ಯೂಟ್ ಮಾಡಿಕೊಂಡು ಈ ಥರ ಶೇಡಿಡ್ ಎಫೆಕ್ಟ್ ಕೊಡ್ತಾಯಿದ್ದೀನಿ. ಫುಲ್ ಓವರಾಲ್ ಮಾಡೋದು ಬೇಡ, ವಾಟರ್ ಡೈಲ್ಯೂಟ್ ಮಾಡ್ಕೊಂಡು ಲೈಟಾಗಿ ಅದನ್ನೇ ಸ್ಮರ್ಜ್ ಮಾಡ್ಕೊತಾ ಹೋದರೆ ವಂಡರ್ಫುಲ್ ಆಗಿರೋ ವುಡನ್ ಟೆಕ್ಸ್ಚರ್ ಬರುತ್ತಲ್ಲ ಆ ಥರ ಎಫೆಕ್ಟು ಬರುತ್ತೆ. ನೀವು ಅಷ್ಟೇ ಸ್ವಲ್ಪ ಕಲರ್ ತೊಗೊಂಡು ವಾಟರಲ್ಲಿ ಡೈಲ್ಯೂಟ್ ಮಾಡಿಕೊಂಡು ಈ ಥರ ಅದೇ ಕಲರ್ನ ಸ್ಮರ್ಜ್ ಮಾಡ್ಕೊಳ್ತಾ ಹೋಗಿ. ಸೊ ದಟ್ ನಿಮಗೆ ಲೈಟ್ ವುಡ್ ಕಲರ್ದು ಎಫೆಕ್ಟ್ ಬರುತ್ತೆ. ಆಮೇಲೆ ನಾನು ಸೈಡು ಮತ್ತು ಕೆಳಗಡೆ ವೈಟ್ ಪೇಪರ್ ಇತ್ತಲ್ಲ ಅದ್ರ ಮೇಲೂ ಅಷ್ಟೇ ಲೈಟಾಗಿ ಆ ಕಲರ್ ತೊಗೊಂಡು ಈ ಥರ ಕಲರ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಲೈಟಾಗಿ ಅದೇ ಶೇಡೆಡ್ ಎಫೆಕ್ಟಲ್ಲಿ ಮಾಡಿದ್ರೆ ನಿಮಗೆ ಅದು ವುಡ್ ಎಫೆಕ್ಟ್ ಬರುತ್ತೆ. ಆಮೇಲೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಟೈನ್ ಥರ ಬರುತ್ತಲ್ಲ ಅದು ಸ್ವಲ್ಪ 3 ಲೇಯರ್ಸ್ ಇರುತ್ತಲ್ಲ ಅದನ್ನು ಬಿಚ್ಕೊಂಡು ನಾನು ಈ ಥರ ನಾಟ್ ಮಾಡ್ತಾ ಇದ್ದೀನಿ. ಆ ಥರ ಜಡೆ ಎಣ್ಕೊಂಡಾದ್ಮೇಲೆ ಈ ಥರ ಮೆಷರ್ ಮಾಡ್ಕೊಳ್ಳಿ ನೀಟಾಗಿ ಬಾಕ್ಸ್ ಸುತ್ತಲೂ. ನಾನು ಈ ಥರ ಮೆಷರ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ ಮೆಷರ್ ಮಾಡಿಕೊಂಡು ಅದನ್ನು ನೋಡ್ಕೊಳ್ಳಿ. ಒಂದು ಸ್ವಲ್ಪ ಬಿಟ್ಕೊಳ್ಳೋ ಅಷ್ಟು ನೋಡಿಕೊಂಡು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡಿ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಮಾಮೂಲಿ ಟೈ ಬರುತ್ತಲ್ಲ, ನಾವು ಮಾಮೂಲಿ ಟೈ ಮಾಡ್ತೀವಲ್ಲ ಆ ಥರ ನಾಟ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ನಾನು ಮಾಡ್ತಾಯಿದ್ದೀನಲ್ಲ ಆ ಥರ ಒಂದು ಸಿಂಪಲ್ ನಾಟ್ ಮಾಡಿಕೊಂಡ್ರೆ ನಿಮಗೆ ಬೋಹೋ ಸ್ಟೈಲ್ ಆದರೂ ಹೇಳ್ಬೋದು, ವುಡನ್ ಸ್ಟೈಲ್ ಆದರೂ ಹೇಳ್ಬೋದು. ಒಂದು ಸುಂದರವಾಗಿರೋ ಸ್ಪೂನ್ ಹೋಲ್ಡರೋ ಸ್ಪ್ಯಾಚುಲರ್ ಹೋಲ್ಡರೋ ಏನಾದರೂ ನೀವು ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಕೋಬೋದು. ಅದನ್ನು ನಾನೇನು ಮಾಡಿದೆ, ನಾಟೆಲ್ಲ ಆದಮೇಲೆ ಈ ಥರ ಅದನ್ನು ಫ್ರಿಂಜಸ್ ಥರ ಬಿಡಿಸ್ತಾ ಇದ್ದೀನಿ. ನೀವು ಅಷ್ಟೇ ಬಿಡಿಸಿದ್ರೆ ಸಾಕಾಗುತ್ತೆ. ಈ ಥರ ಬಿಡಿಸ್ಕೊಂಡ್ರೆ ಬ್ಯೂಟಿಫುಲ್ಲಾಗಿರೋ ಒಂದು ಕಿಚನ್ ಆರ್ಗನೈಸರು ರೆಡಿ ಆಗುತ್ತೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ.
ನಾನು ಇದನ್ನು ಆ್ಯಕ್ಚುಲಿ ಸ್ಪೂನ್ ಹೋಲ್ಡರಾಗಿ ಕನ್ವರ್ಟ್ ಮಾಡೋದಕ್ಕೆ ಮಾಡಿದ್ದು. ನೀವು ಅಷ್ಟೇ ಬಿಸಾಕೋ ವಸ್ತುನ ಇಷ್ಟು ಬ್ಯೂಟಿಫುಲ್ಲಾಗಿ ಇಷ್ಟು ಯೂಸ್ಫುಲ್ಲಾಗಿ ಮಾಡ್ಕೋಬೋದು. ಅದು ಕಡಿಮೆ ದುಡ್ಡಲ್ಲಿ ಕಡಿಮೆ ಖರ್ಚಲ್ಲಿ ತುಂಬ ಕ್ರಿಯೇಟಿವ್ ಆಗಿ ನೀವು ಟ್ರೈ ಮಾಡಿ. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದಂತೂ ಪ್ಲೀಸ್ ಮರಿಬೇಡಿ.